ಮೇಲ್ನೋಟಕ್ಕೆ ನಾವು ಎಷ್ಟೇ ಸಂತೋಷವಾಗಿದ್ರೂ ಕೂಡ ಒಳಗಿನ ನೋವು ಜೀವ ಹಿಂಡ್ತಾನೆ ಇರುತ್ತೆ. ನಾವು ಅನ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಅನಿಸ್ದಾಗ ನಾವು ಕೆಲವು ಸಮಯ ಕಾಯಲೇಬೇಕಾಗತ್ತೆ. ಯಾಕಂತಂದ್ರೆ ಕೆಸರು ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದರ ಪಾಡಿಗೆ ಅದು ತಿಳಿಯಾಗತ್ತೆ, ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದರ ಪಾಡಿಗೆ ಅದು ತಣ್ಣಗಾಗತ್ತೆ. ಸೊ ಸ್ವಲ್ಪ ಕಾದ್ರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಆಗುತ್ತೆ ಅನ್ನೋದೊಂದು ಭರವಸೆ ಅಷ್ಟೇ. ಎಲ್ಲರ ಜೀವನದಲ್ಲೂ ಕೂಡ ಆಸೆ ಮತ್ತು ಅವಶ್ಯಕತೆ ಎರಡೂ ಇರುತ್ತೆ. ಅವಶ್ಯಕತೆನೇ ಆಸೆ ಆದರೆ ಜೀವನ ಬ್ಯೂಟಿಫುಲ್ ಆಗಿರುತ್ತೆ, ಆದರೆ ಅವಶ್ಯಕತೆನೇ ಆಸೆ ಆಗೋದ್ರೆ ಬದುಕು ಅಸಹ್ಯ ಆಗ್ಬಿಡುತ್ತೆ. ಈ ಆಸೆ ಅಂದ ತಕ್ಷಣ ಒಂದು ಕತೆ ನೆನಪಾಯಿತು ನನಗೆ, ಹೇಳ್ಬಿಡ್ತೀನಿ. ಮನುಷ್ಯನಿಗೆ ಆಸೆ ಇದ್ದೇ ಇರುತ್ತೆ, ಯಾವತ್ತಿಗೂ ತೃಪ್ತಿಯನ್ನು ಅವನು ಪಡ್ಕೊಳ್ಳೋದೇ ಇಲ್ಲ. ಅದೊಂದು ನದಿ ಇತ್ತು, ಆ ನದಿಲಿ ಮೀನು ಒಂದು ವಾಸ ಮಾಡ್ತಾ ಇತ್ತು. ಆ ನದಿ ಪಕ್ಕದಲ್ಲೇ ಒಂದು ಮರ ಇತ್ತು, ಆ ಮರದಲ್ಲಿ ನವಿಲು ವಾಸ ಮಾಡ್ತಾ ಇತ್ತು. ಅವೆರಡರ ಮಧ್ಯೆ ಹೇಗೋ ಮಾತುಕತೆ ಬೆಳೆದು ಸ್ನೇಹಿತರಾಗ್ತಾರೆ. ಎಷ್ಟು ಅವರ ಸ್ನೇಹ ಬಲವಾಗುತ್ತೆ ಅಂದರೆ ಇಬ್ಬರು ಒಬ್ಬರನ್ನೊಬ್ಬರು ಪ್ರಾಣ ಕೊಡುವಷ್ಟು ಆತ್ಮೀಯರಾಗ್ತಾರೆ. ಹೀಗಿರುವಾಗ ಒಬ್ಬ ಬೇಟೆಗಾರ ಆ ನದಿಯ ಹತ್ರ ಬರ್ತಾನೆ. ಆ ನದಿ ಹತ್ರ ಇರುವಂತಹ ಆ ಗಿಡದ ಮೇಲೆ ನವಿಲು ಕೂತ್ಕೊಂಡಿರೋದನ್ನ ನೋಡ್ತಾನೆ. ಇನ್ನೇನು ಅದಕ್ಕೆ ಬಾಣ ಹೊಡಿಬೇಕು ಅನ್ನೋಷ್ಟರಲ್ಲಿ ಆ ನದಿಯಲ್ಲಿರುವಂತಹ ಮೀನು ಆ ಬೇಟೆಗಾರನಿಗೆ ಹೇಳುತ್ತೆ, ಅಣ್ಣ ಬೇಟೆಗಾರನೇ, ಇದುವರೆಗೂ ಯಾರೂ ಕಂಡಿರದ ಅಮೂಲ್ಯವಾದ ಮುತ್ತನ್ನು ನಾನು ನಿನಗೆ ತಂದು ಕೊಡ್ತೇನೆ, ಆದರೆ ನನ್ನ ಗೆಳೆಯ ನವಿಲನ್ನು ನೀನು ಬಿಟ್ಬಿಡು ಅಂತ ಕೇಳಿದಾಗ ಆ ಬೇಟೆಗಾರ ಮುತ್ತಲ್ವಾ ಅಂತ ಒಪ್ಕೊಂಡ್ಬಿಡ್ತಾನೆ. ತಕ್ಷಣ ಆ ಮೀನು ನೀರಿನ ಆಳಕ್ಕೆ ಹೋಗಿ ಒಂದು ಮುತ್ತನ್ನು ಕಚ್ಚಿ ತಂದು ಅವನ ಕೈಯಲ್ಲಿ ಕೊಡುತ್ತೆ. ಬೇಟೆಗಾರಂಗೆ ಶಾಕ್ ಆಗಿಬಿಡುತ್ತೆ. ವಾವ್, ಇಂತಹ ಮುತ್ತು ನಾನು ಜೀವನದಲ್ಲೇ ನೋಡಿಲ್ಲ, ತುಂಬ ಚೆನ್ನಾಗಿದೆ ಅಂತ ಖುಷಿ ಆಗ್ತಾನೆ. ಅದೇ ಗುಂಗಿನಲ್ಲಿ ಆ ನವಿಲನ್ನು ಬಿಟ್ಟು ಆ ವಜ್ರವನ್ನು ತಗೊಂಡು ಆ ಮುತ್ತನ್ನು ತಗೊಂಡು ಹೋಗ್ಬಿಡ್ತಾನೆ. ಆದರೆ ಮರುದಿನ ಆ ಬೇಟೆಗಾರ ಮತ್ತೆ ಆ ಜಾಗಕ್ಕೆ ಬರ್ತಾನೆ. ಅವನ ಕಣ್ಣುಗಳಲ್ಲಿ ದುರಾಸೆ ಎದ್ದು ಕಾಣ್ತಾ ಇರೋದು ಆ ಮೀನಿಗೆ ಗೊತ್ತಾಗುತ್ತೆ. ಆ ಬೇಟೆಗಾರ ಮೀನನ್ನ ನೋಡಿದವನೇ ಒಂಟಿ ಮುತ್ತಿಗೆ ಅಷ್ಟೇನು ಬೆಲೆ ಇಲ್ಲ, ಜೋಡಿಗೆ ತುಂಬಾನೇ ಬೆಲೆ ಇದೆ ಅಂತ ಅಕ್ಕಸಾಲಿಗ ಹೇಳ್ತಾ ಇದ್ದ. ಹಾಗಾಗಿ ಇಂಥದ್ದೇ ಇನ್ನೊಂದು ಮುತ್ತನ್ನ ನನಗೂ ತಂದು ಕೊಡು, ನಿನ್ನ ಗೆಳೆಯನ ತಂಟೆಗೆ ನಾನು ಯಾವತ್ತಿಗೂ ಬರೆಯೋದಿಲ್ಲ ಇನ್ನೊಂದು ಸಾರಿ ಅಂತ ಹೇಳ್ತಾನೆ. ಆದರೆ ಈ ಮೀನು ತುಂಬಾನೇ ಜಾಣ. ಆ ಬೇಟೆಗಾರಂಗೆ ಹೇಳುತ್ತೆ, ಅಂಥದ್ದೇ ಇನ್ನೊಂದು ಮುತ್ತು ಬೇಕಾದರೆ ನಿನ್ನ ಕೈಲಿರುವಂತಹ ಮುತ್ತನ್ನು ನನಗೆ ವಾಪಸ್ ಕೊಡು, ಅದನ್ನು ಪರೀಕ್ಷಿಸಿ ಅಂಥದ್ದೇ ಹುಡುಕಿ ತರ್ತೇನೆ ಅಂತ ಹೇಳ್ತದೆ. ಬೇಟೆಗಾರ ಸರಿ ಅಂದ್ಬಿಟ್ಟು ಆ ಮುತ್ತನ್ನು ಆ ಮೀನಿನ ಹತ್ರ ಎಸಿತಾನೆ. ಆ ಮೀನು ಆ ಮುತ್ತನ್ನು ಬಾಯಲ್ಲಿ ಕಚ್ಚಿ ನೀರೊಳಗೆ ಹೋಗ್ಬಿಡುತ್ತೆ. ಅಲ್ಲಿಂದಲೇ ತಲೆ ಎತ್ತಿ ಬಾಯಲ್ಲಿ ಇಟ್ಕೊಂಡು ಆ ಬೇಟೆಗಾರನಿಗೆ ಕೂಗಿ ಹೇಳುತ್ತೆ, ಏ ಬೇಟೆಗಾರ, ನನ್ನ ಗೆಳೆಯ ನಿನ್ನ ಕೈಗೆಟಕದಷ್ಟು ದೂರ ನಿನ್ನೇನೆ ಹೋಗ್ಬಿಟ್ಟಿದ್ದಾನೆ. ನೀನು ವಾಪಸ್ ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು. ನಿನಗೆ ಯಾವುದೂ ಮುತ್ತು ಸಿಗೋದಿಲ್ಲ, ಹೋಗು. ಮನುಷ್ಯರ ಸ್ವಭಾವವೇ ಹೀಗೆ, ತೃಪ್ತಿ ಎಂಬುದು ನಿಮಗಿಲ್ವೇ ಇಲ್ಲ. ಇದಿದ್ರೆ ಅದು, ಅದಿದ್ರೆ ಮತ್ತೊಂದು ಅಂತ ಹೀಗೆ ಬೇಕು ಬೇಡಗಳ ಸಂತೆಯಲ್ಲಿ ಕಳೆದೋಗ್ಬಿಟ್ಟಿರ್ತೀರಾ. ಆದ್ರಿಂದಲೇ ನೀವು ತುಂಬಾನೇ ದುಃಖಿಗಳು ಅಂತ ಎಕ್ಸ್ಪ್ಲನೇಷನ್ ಅನ್ನ ಕೊಡುತ್ತೆ ಆ ಮೀನು ಆ ಬೇಟೆಗಾರಂಗೆ. ಸೊ ತೃಪ್ತಿಯೇ ಸುಖದ ಮೊದಲ ಹೆಜ್ಜೆ ಆಗಿರಬೇಕು, ಆದರೆ ನಿಮಗದರ ಅರಿವು ಇಲ್ವೇ ಇಲ್ಲ. ಅತಿ ಆಸೆಯಿಂದ ನಿನಗೆ ಸಿಕ್ಕಿದ್ದನ್ನು ಕಳೆದುಕೊಂಡೆ, ಹೋಗು, ಹೊರಟು ಹೋಗು ಎನ್ನುತ್ತಾ ನೀರಿನಲ್ಲಿ ಆ ಮೀನು ಮುಳುಗಿ ಮಾಯವಾಗ್ಬಿಡುತ್ತೆ. ಈ ಕಥೆಯ ಸಾರ ಎಷ್ಟು ಸತ್ಯ ಅಲ್ವಾ? ಈ ಕಥೆಗೂ ನಮ್ಮ ಬದುಕಿಗೂ ಬಹಳವೇ ಸಾಮ್ಯತೆ ಇದೆ ಅಂತ ಅನ್ಸಲ್ವಾ? ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಮೂಲ್ಯವಾದ ಪ್ರತಿ ಕ್ಷಣವನ್ನ ಸಂಭ್ರಮಿಸೋದನ್ನ, ಸೆಲೆಬ್ರೇಟ್ ಮಾಡೋದನ್ನ ಮರೆತು ಬಿಟ್ಟಿರ್ತೇವೆ. ಈ ಯೌವನ, ವಯಸ್ಕ ಈ ಹಂತಗಳನ್ನ ಆನಂದಿಸದೆ ದಾಟಿ ಬಿಟ್ಟಿರ್ತೇವೆ. ಆಮೇಲೆ ಅದ್ರ ಬಗ್ಗೆ ಹಳಹಳಿಸುವಂತೆ ಆಗ್ಬಿಡುತ್ತೆ. ಸೊ ಎವ್ರಿ ಟೈಮು, ಎವ್ರಿ ಸಿಚುವೇಶನ್ನು ಖುಷಿಯಾಗಿ ಬದುಕಬೇಕಾಗತ್ತೆ ತೃಪ್ತಿಯಿಂದ. ನಮಗೆ ತೃಪ್ತಿ ಸಿಗದೇ ಇರೋದಕ್ಕೆ ಕಾರಣ ಅಂತ ಅಂದ್ರೆ ಅತಿ ಆಸೆ. ಅದು ಅತಿ ಆಸೆಯೋ ಅಥವಾ ಅಸೂಹೆನೋ ಅಥವಾ ಅತೃಪ್ತಿಯೋ ಆಮಿಷನೋ ಬೇಕೆಂಬ ಆಹಾಕಾರವೇ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ನಮ್ಮೊಳಗಿರುವ ತೃಪ್ತಿಯ ಸೆಲೆಯನ್ನ ನಾವೇ ಬತ್ತಿಸಿಕೊಂಡು ಮತ್ತೆಲ್ಲೋ ಅದರ ಹುಡುಕಾಟದಲ್ಲಿ ನಿರತರಾಗಿರ್ತೇವೆ. ಇದರೊಟ್ಟಿಗೆನೆ ಬೇರೆಯವರನ್ನ ನೋಡಿ ನಾವು ಅತೃಪ್ತರಾಗಿ ವರ್ತಿಸೋದು. ಇದನ್ನೇ DVG ಅವರು ಹೇಳಿದ್ದು, ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನಿಮ್ ಕೊರಗುವುದು, ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ. ಅನ್ಯರು ಎಷ್ಟು ಹಣವಂತರು, ಎಷ್ಟು ಬಲವಂತರು, ಎಷ್ಟು ಕೀರ್ತಿವಂತರು ಎಂದು ನಿನ್ನತನ ನೀನರಿಯದೆ ಮಾತ್ಸರ್ಯದಿಂದ ಕೊರಗಬೇಡ ಅಂತ ಹೇಳ್ತಾರೆ. ಅದು ದೇವರಿಗೆ ಎಸಗುವ ಅಪಚಾರವಾಗುತ್ತೆ ಅಂತ DVG ಅವರು ಹೇಳ್ತಾರೆ. ಸೊ ಯಾವಾಗಲೂ ನಮಗೆ ಸಿಕ್ಕಿದ್ರಲ್ಲೇ ಖುಷಿಯಾಗಿರಬೇಕು. ನಮ್ಮ ಆಸೆಯನ್ನು ಬದಿಗೊತ್ತಿ ಅವಶ್ಯಕತೆಗಳಿಗೆ ಮಾತ್ರ ಆಸೆ ಪಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.